ದೇವನಹಳ್ಳಿಯ ಖಾಸಗಿ ವಸತಿ ಶಾಲೆಯಲ್ಲಿ ಮುಖ್ಯಸ್ಥನ ಕಾಮಕಾಂಡ ಬಯಲಾಗಿದೆ. ಹಾಸ್ಟೆಲ್ ವಿದ್ಯಾರ್ಥಿನಿ ಮೇಲೆ ನಿರಂತರವಾಗಿ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದ ಖಾಸಗಿ ವಸತಿ ಶಾಲೆಯ ಮುಖ್ಯಸ್ಥ ಪ್ರಿನ್ಸಿಪಲ್ ಹಾಸ್ಟೆಲ್ ವಿದ್ಯಾರ್ಥಿನಿ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. 8ನೇ ತರಗತಿ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ನಿರಂತರವಾಗಿ ಅದಕ್ಕೂ ಮಧ್ಯರಾತ್ರಿ ಕರೆದುಕೊಂಡು ಹೋಗಿ ಬಾಲಕಿಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ದ. ಅಧಿಕ ಮಾರ್ಕ್ಸ್ ಕೊಡ್ತೀನಿ, ಫ್ರೀ ಎಜುಕೇಶನ್ ಕೊಡ್ತೀನಿ ಅಂತ ನಂಬಿಸಿ ಪುಸಲಾಯಿಸಿ ಕ್ರೌರ್ಯವನ್ನ ಮೆರೆದಿರು. ಬಾಲಕಿಯ ರೂಮ್ ಬೋಲ್ಟ್ ಬೀಗ ಕಿತ್ತು ಹಾಕಿದ್ದ ಪ್ರಿನ್ಸಿಪಾಲ್ ಬೇಕಾದ ಕರ್ಕೊಂಡು ಹೋಗೋಕೆ. ಇನ್ನು ಗರ್ಭಧಾರಣೆ ತಪ್ಪಿಸೋದಕ್ಕೆ ಆಹಾರದಲ್ಲಿ ಔಷಧಿಗಳನ್ನ ಹಾಕ್ತಾ ಇದ್ದಂತೆ ಈ ಕೀಚಕ. ಯಾರಿಗಾದ್ರೂ ಹೇಳಿದ್ರೆ ಬಾಯ್ ಬಿಟ್ರೆ ಫೇಲ್ ಮಾಡ್ತೀನಿ ಅಂತ ಬೆದರಿಕೆ ಕೂಡ ಹಾಕ್ತಾ ಇದ್ದ. ಇನ್ನು ಪೋಷಕರಿಂದಲೂ ಕೂಡ ಅಂತರ ಕಾಯ್ದುಕೊಳ್ಬೇಕು ಅಂತ ವಾರ್ನ್ ಮಾಡ್ತಾ ಇದ್ದ ಕಿರಾತಕ. ಅಕ್ಕನ ಮೇಲಿನ ಈ ಲೈಂಗಿಕ ದೌರ್ಜನ್ಯವನ್ನ ತಂಗಿ ನೋಡಿದ್ದು. ಅದೇ ವಸತಿ ಶಾಲೆಯಲ್ಲಿ ಓದ್ತಾ ಇದ್ದಂತ ತಂಗಿ ಕೂಡ ನೋಡಿದ್ದು. ರಾತ್ರಿ ಬಾತ್ರೂಮ್ನಲ್ಲಿ ಅಡಗಿಕೊಂಡು ಕೃತ್ಯದಿಂದ ಬಚಾವಾಗಿದ್ದಾಳೆ. ಆಕೆ ತಂಗಿ ಗಂಡನ ಕಾಮ ಕೃತ್ಯಕ್ಕೆ ಹೆಂಡತಿನೇ ಕೊಡ್ತಾ ಇದ್ಲಂತೆ ಇದು ವಿಪರ್ಯಾಸದ ಸಂಗತಿ. ಬಾಲಕಿಯರ ಮೇಲೆ ಕ್ರೌರ್ಯ ಮೆರೆದ ಕೀಚಕನನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಗಂಡನಿಗೆ ಸಾಥ್ ಕೊಟ್ಟ ಪತ್ನಿಯನ್ನು ಕೂಡ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದ. ಈ ವಿಚಾರಣೆಯ ವೇಳೆ ಭಯಾನಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ದಂಪತಿ. ಫೆಬ್ರವರಿ 9ನೇ ತಾರೀಕು ಇದೇ ರೀತಿಯಾಗಿ ಆ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗುವಂತ ಸಂದರ್ಭದಲ್ಲಿ ಆ ಬಾಲಕಿಯ ತಂಗಿ ಕೂಡ ಆ ಕ್ರೌರ್ಯವನ್ನು ನೋಡಿರ್ತಾಳೆ. ಬಟ್ ಗೊತ್ತಾಗದಂತಹ ರೀತಿಯಲ್ಲಿ ಬಾತ್ರೂಮ್ನಲ್ಲಿ ಅಡಗಿಕೊಂಡು ಕುಳಿತಿದ್ಲಂತೆ. ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೂ ಒಂದು ವಿಪರ್ಯಾಸದ ಸಂಗತಿ, ಈ ಕಿರಾತಕನಿಗೆ ಈತನ ಹೆಂಡತಿನೇ ಸಾಥ್ ಕೊಡ್ತಾ ಇದ್ಲು ಈ ರೀತಿಯಾಗಿ ಮಾಡೋದಕ್ಕೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತ ಸಂಗತಿ ಇದು. ಇಬ್ಬರನ್ನು ಕೂಡ ಬಂಧನ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಖಾಸಗಿ ವಸತಿ ಶಾಲೆಯ ಮುಖ್ಯಸ್ಥ ಜೊತೆಗೆ ಪ್ರಿನ್ಸಿಪಾಲ್ ಕೂಡ ಈತ. ಅಧಿಕ ಮಾರ್ಕ್ಸ್ ಕೊಡ್ತೀನಿ, ಫ್ರೀ ಎಜುಕೇಶನ್ ಕೊಡ್ತೀನಿ, ದುಡ್ಡು ತೆಗೆದುಕೊಳ್ಳೋದಿಲ್ಲ ಅಂತ ಆಕೆಗೆ ಪುಟ್ಟ ಮಗು, 8ನೇ ತರಗತಿ ಓದ್ತಾ ಇರುವಂತಹ ಮಗು, 14 ವರ್ಷ ಹೆಚ್ಚು ಕಡಿಮೆ. ನಿರಂತರವಾಗಿ ಈತ ಆ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ದ. ಆ ಬಾಲಕಿ ತಂಗ್ತಾ ಇದ್ದಂಥ ಕೊಠಡಿ ಏನಿದೆ, ವಸತಿ ರೂಮ್ ಏನಿದೆ, ಅದರ ಡೋರ್ನ ಬೋಲ್ಟ್ಗಳನ್ನೆಲ್ಲವನ್ನು ಕೂಡ ಈತ ಕಿತ್ತು ಹಾಕಿದ್ದಂತೆ. ಇವತ್ತು ಖಾಸಗಿ ಶಾಲೆ ಸಂಸ್ಥೆಗಳು ಏನಾಗಿದೆ ಅಂತಂತಂದ್ರೆ ಬರೀ ಹಣ ಮಾಡೋದಕ್ಕೆ ಹೊರಟಿದೆ. ಮಕ್ಕಳ ರಕ್ಷಣೆ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡಕ್ಕೆ ರೆಡಿ ಇಲ್ಲ ಅವರು. ನಾವು ಮಕ್ಕಳಿಗೆ ಏನೇ ತೊಂದರೆ ಆಗಲಿ ಇನ್ನೊಂದಾಗಲಿ ಅವ್ರು ನೋಡ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ಸರ್ಕಾರದ ಉದ್ಯೋಗಿಗಳು BO ಇರ್ಬೋದು, ಇರ್ಬೋದು, ಯಾರೂ ಬಂದು ಈ ಸಂಸ್ಥೆ ಯಾವ ರೀತಿ ಇದೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಪ್ರೈವೇಟ್ ಸಂಸ್ಥೆಗಳು ಅಂತ ಯಾವುದೇ ಇಲಾಖೆಯವರು ಹೋಗಿ ಸಂಸ್ಥೆಯವ್ರನ್ನ ಇದುವರೆಗೂ ನೋಡಲಿಲ್ಲ. ಅವರು ನೋಡೋದು ಇಲ್ಲ. ಯಾಕೆ ನೋಡೋದಿಲ್ಲ ಅಂತಂತಂದ್ರೆ ಅವರು ಬೇಕಿಲ್ಲ ಅವ್ರಿಗೆ. ಈ ನಾವು ಪೇರೆಂಟ್ಸ್ ಆದವರು ನಮ್ಮ ಸಂಸ್ಥೆ, ನಮ್ಮ ಮಕ್ಕಳು ಹೆಂಗಿದ್ದಾರೆ, ಆ ಸಂಸ್ಥೆ ಯಾವ ರೀತಿ ನಡೆಸ್ತಾ ಇದೆ ಅಂತ ನಾವು ಗಮನ ಕೊಟ್ಟು ನೋಡೋಕ್ಕೆ ನಮ್ಮಿಂದನೂ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ ಬರ್ತೀರಿ ಬಿಡ್ತೀರಿ, ನಮ್ಮ ಪಾಡಕ್ಕೆ ನಾವು ಹೋಗ್ತೀರಿ, ನಮ್ಮದೇ ಆದ ವ್ಯವಸಾಯ ರೈತರು ಮಾಡ್ಕೊಂಡು ಹೋಗ್ಬೇಕು ಅಂತ ಹೋಗ್ತೀರಿ. ಖಾಸಗಿ ಸಂಸ್ಥೆಗಳು ಬರೀ ಸುಲಿಗೆ ಮಾಡೋದಕ್ಕೆ ಹೊರಟಿದ್ದಾರೆ ಹೊರತು ಮಕ್ಕಳೇನಾಗಲಿ ಇನ್ನೊಬ್ರು ಏನಾಗಲಿ ಏನೂ ಗೊತ್ತಿಲ್ಲ ಅವ್ರಿಗೆ. ಕುಸ್ಕೆ ಎಸ್ಬಿಟ್ಟಿದ್ದಾರೆ. ಅದನ್ನ ಸರ್ಕಾರ ಯಾವ ರೀತಿ ಗಮನ ತಗೊಂತದೆ, ಇಲಾಖೆ ಯಾವ ರೀತಿ ಗಮನ ತಗೊಂತದೆ ಅಂತಕ್ಕಂಥದ್ದು ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ಈ ಬಾಲಕಿ ಇದ್ದಂತ ರೂಮ್ ಪಕ್ಕದಲ್ಲೇ ಇತ್ತು ಈ ಕಿರಾತಕ ಪ್ರಿನ್ಸಿಪಾಲ್ ರೂಮ್ ಕೂಡ. ಪ್ರಿನ್ಸಿಪಾಲ್ ರೂಮ್ ನಲ್ಲಿತ್ತು ಡಬಲ್ ಕಾಟ್ ಬೆಡ್. ಸೊ ಹೀಗಾಗಿ ಪದೇ ಪದೇ ತನ್ನ ರೂಮ್ಗೆ ಆ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯವನ್ನ ಈ ಪ್ರಿನ್ಸಿಪಾಲ್ ಎಸಗ್ತಾ ಇದ್ದ ಅನ್ನುವಂಥ ಶಂಕೆ ಮೂಡ್ತಾ ಇದೆ. 2 ರೂಮ್ ಅಕ್ಕಪಕ್ಕ. ದೌರ್ಜನ್ಯ ಎಸಗಲೆಂದೇ ಪಕ್ಕದ ರೂಮ್ನಲ್ಲಿದ್ದ ಪ್ರಿನ್ಸಿಪಾಲ್ ಅನ್ನೋ ಅನುಮಾನ ಕಾಡ್ತಾ ಇದೆ, ಅನುಮಾನ ಮೂಡಿಸ್ತಾ ಇದೆ. ಡಬಲ್ ಕಾಟ್ ಮತ್ತು ಡಬಲ್ ಬೆಡ್. ಬಾಲಕಿಯರಿಗೆ ಮಹಿಳಾ ವಾರ್ಡನ್ ಇದ್ರಾ ಇಲ್ವಾ ಆ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲಾರಿಫಿಕೇಶನ್ಸ್ಗಳು ಇದುವರೆಗೂ ಸಿಗ್ತಾ ಇಲ್ಲ. ಇದು ಖಾಸಗಿ ವಸತಿ ಶಾಲೆ ಆಗಿರೋದು. ಗಂಡ ಹೆಂಡತಿ ಕೂಡ ಅಲ್ಲೇ ಇರ್ತಾರೆ ನೋಡಿ. ಇದು ಪ್ರಿನ್ಸಿಪಾಲ್ ರೂಮ್ನ ಕಾಟ್, ಡಬಲ್ ಕಾಟ್ ಇದು ಇರುವಂತದ್ದು. ಈ ರೂಮ್ನ ಪಕ್ಕದಲ್ಲೇ ಆ ಬಾಲಕಿ, ಈಗ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಬಾಲಕಿ ಇದ್ದಂತ ರೂಮ್ ಕೂಡ ಈ ಪಕ್ಕದಲ್ಲೇ ಇದೆ. ಸೊ ಇದು ಬಹಳಷ್ಟು ಅನುಮಾನಗಳಿಗೆ ಕಾಡ್ತಾ ಇದೆ. ಮತ್ತೊಂದು ಕಡೆ ಈ ಹಾಸ್ಟೆಲ್ಗೆ
ಮಹಿಳಾ ವಾರ್ಡನ್ ಇದ್ರಾ ಇಲ್ವಾ ಅನ್ನುವಂಥ ಸಹಜ ಪ್ರಶ್ನೆಗಳಿದೆ. ಕಾಮುಕ ಪ್ರಿನ್ಸಿಪಾಲ್ನ ವಿಚಾರಗಳು ಈ ಇಬ್ಬರನ್ನ ಬಂಧನ ಮಾಡಿ ನಂತರದಲ್ಲಿ ಗೊತ್ತಾಗಿದೆ. ಬಹಳಷ್ಟು ರಹಸ್ಯಗಳನ್ನು ಇವರು ಬಾಯ್ಬಿಟ್ಟಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗಿದೆ. ಆ ಬಾಲಕಿಗೆ ಗರ್ಭಧಾರಣೆಯನ್ನ ತಪ್ಪಿಸೋದಕ್ಕೆ ಊಟದಲ್ಲಿ ಒಂದಿಷ್ಟು ಔಷಧಿಗಳನ್ನ, ಟ್ಯಾಬ್ಲೆಟ್ಸ್ಗಳನ್ನ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದಂತೆ, ಗರ್ಭಧಾರಣೆಯನ್ನ ತಡೆಯೋದಕ್ಕಾಗಿ. ಇದನ್ನು ಹೊರತುಪಡಿಸಿ ಈ ವಿಚಾರವನ್ನ ಯಾರಿಗಾದ್ರೂ ಹೇಳಿದ್ರೆ ಫೇಲ್ ಮಾಡ್ತೀನಿ ಅಂತ ಬೆದರಿಸ್ತಾ ಇದ್ದಂತೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಮನು, ನಿಜಕ್ಕೂ ಕೂಡ ಆತಂಕದ ವಿಚಾರ ಇದು. ಹೆಂಡತಿನೇ ಗಂಡನಿಗೆ ಈ ರೀತಿಯಾಗಿ ಸಾಥ್ ಕೊಡ್ತಾ ಇದ್ಲು ಇಂಥ ಒಂದು ಕೆಲಸಕ್ಕೆ ಅನ್ನುವಂಥ ವಿಚಾರ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತ ಘಟನೆ. ಈ ಹಾಸ್ಟೆಲ್ಗೆ ವಾರ್ಡನ್ ಇದ್ರಾ ಇಲ್ವಾ, ಇದ್ರೂ ಕೂಡ ಅವರು ಕೂಡ ಶಾಮೀಲ್ ಆಗ್ಬಿಟ್ಟಿದ್ರ ಅನ್ನುವಂಥ ಅನುಮಾನ ಮೂಡುತ್ತೆ. ಯಾಕಂದ್ರೆ ಇದರ ಓನರ್ ಆಗಿದ್ದು ಕೂಡ ಈತನೇ ಅಲ್ವಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಎಸ್ ಅರುಣ್ ಹುಡುಗಾರ್, ಏನೋ ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕಾದಂತ ಶಿಕ್ಷಕನೇ ಈ ರೀತಿ ಈಗ ಘಟನೆಗೆ ಅಂದ್ರೆ ಕಾಮಕೃತ್ಯಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನೋ 576ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡ್ತಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರೇ ಇರುವಂತ ಶಾಲೆ ಇದಾಗಿರ್ತದೆ. ಹಾಗಾಗಿ ಏನೋ ಶಾಲೆ ಜೊತೆಗೆ ಹಾಸ್ಟೆಲ್ ಕೂಡ ಅಲ್ಲೇ ಇರ್ತದೆ. ಹಾಗಾಗಿ ಅಲ್ಲೇ ಹಾಸ್ಟೆಲ್ ಇದ್ದಂತ ಸಮಯದಲ್ಲಿ ರಾತ್ರಿ ವೇಳೆ ಅಲ್ಲೇ ಕೂಡ ಮಕ್ಕಳು ಸ್ಟೇ ಆಗ್ತಿರ್ತಾರೆ. ಆ ಪಕ್ಕದಲ್ಲಿ ಅದೇ ಇದ್ರಲ್ಲೇ ಕೂಡ ಪ್ರಾಂಶುಪಾಲನ ಕೊಠಡಿ ಕೂಡ ಇರ್ತದೆ. ಕೊಠಡಿಯಲ್ಲಿ ಈತ ರಾತ್ರಿ ವೇಳೆ ಮಲಗಿದಂತ ಸಮಯದಲ್ಲಿ ಮಕ್ಕಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಲೈಂಗಿಕ ಕೃತ್ಯಕ್ಕೆ ಬಳಸ್ಕೊಳ್ಳುವಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇರೋದು. ಪ್ರಮುಖವಾಗಿ ಈ ಎಲ್ಲಾ ಘಟನೆಗಳಿಗೂ ಕೂಡ ಆತನ ಹೆಂಡತಿಯೇ ಸಹಕಾರವನ್ನ ನೀಡಿರುವಂತದ್ದು ಕಾಣ್ತಾ ಇರೋಂಥದ್ದು. ಪ್ರಮುಖವಾಗಿ ಈಕೆಯು ಕೂಡ ಆ ಗಂಡ ಯಾವ ಮಕ್ಕಳ ಹೆಸರು ಹೇಳ್ತಾನೆ ಆ ಮಕ್ಕಳಿಗೂ ಕೂಡ ಕೆಲವೊಂದಷ್ಟು ಮೆಡಿಸಿನ್ ಮತ್ತೆ ಪಪ್ಪಾಯವನ್ನು ಕೊಟ್ಟು ಯಾವುದೇ ರೀತಿಯ ಮಾಹಿತಿಯನ್ನ ಲೀಕ್ ಮಾಡಬಾರ್ದಂತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುನ್ನೆಚ್ಚರಿಕೆಯನ್ನು ಸಹ ವಹಿಸಿರ್ತಾರೆ. ಮತ್ತೆ ಬ್ಲಾಕ್ ಮೇಲ್ ಅನ್ನು ಸಹ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಹಿಂದೆ ಕೂಡ ಈ ರೀತಿಗೆ ಆರೋಪಗಳು ಕೇಳಿ ಬರ್ತಿದ್ದು, ಆದ್ರೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಕೂಡ ಆತನ ವಿರುದ್ಧ ಸಿಗ್ತಾ ಇರ್ಲಿಲ್ಲ. ಈಗ ಒಂದು ಬಾಲಕಿ ಕೂಡ ಆತನ ವಿರುದ್ಧ ಈಗ ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು. ಪ್ರಮುಖವಾಗಿ ಅಕ್ಕನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಿದ್ದಂತ ಸಮಯದಲ್ಲಿ ತಂಗಿ ಕೂಡ ನೋಡಿ ಬಾತ್ರೂಮ್ ನಲ್ಲಿ ಅವಿತು ಆ ಘಟನೆಯನ್ನ ನೋಡಿ ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗಿರುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿರುವಂತದ್ದು. ಸದ್ಯ ಸ್ಥಳಕ್ಕೆ ಕೂಡ ಬಿಇಒ ಕೂಡ ಭೇಟಿ ನೀಡಿ ಎಲ್ಲಾ ರೀತಿಯ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ. ಈಗ ದೇವನಹಳ್ಳಿ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಇಬ್ಬರು ಆರೋಪಿಗಳನ್ನು ಸಹ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅರುಣ್, ಮನು, ಇದು ಬಹಳ ದಿನಗಳಿಂದಲೂ ನಡೀತಾ ಇರುವಂತಹ ಕೃತ್ಯ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಈಗ ಸಡನ್ಲಿ ಹೊರಗೆ ಬಂದಿರೋದು ಹೇಗೆ? ಆ ಬಾಲಕಿನೇ ಪೋಷಕರಿಗೆ ಈ ಬಗ್ಗೆ ಏನಾದರೂ ಹೇಳಿರೋದಾ? ಅಥವಾ ಈಗ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಬಾಲಕಿಯ ತಂಗಿ ಕೂಡ ಇದನ್ನ ನೋಡಿದ್ಲಂತೆ, ಅದೇ ಬಾತ್ರೂಮ್ನಲ್ಲಿ ಕುಳಿತುಕೊಂಡು. ಸೊ ಆ ಬಾಲಕಿಯ ತಂಗಿ ಏನಾದ್ರೂ ಹೇಳಿದ್ದ? ಹೇಗೆ ಆಚೆ ಬಂದಿದ್ದೀಗ? ಎಸ್ ಅರುಣ್, ಈತ ಕೃತ್ಯವನ್ನ ಕೃತ್ಯ ಎಸಗಿದಂತ ಬಾಲಕಿಯರ ಮೇಲೆ ಎಲ್ಲರನ್ನು ಕೂಡ ಬ್ಲಾಕ್ ಮೇಲ್ ಮಾಡುವಂತದ್ದು. ಅಂದ್ರೆ ನೀವು ಈ ವಿಷಯವನ್ನ ಲೀಕ್ ಮಾಡಿದ್ರೆ ನಾವು ನಿಮ್ಗೆ ಕಡಿಮೆ ಮಾರ್ಕ್ಸ್ ಕೊಡ್ತೀವಿ, ಫೇಲ್ ಮಾಡ್ತೀವಿ, ಮತ್ತೆ ಇಲ್ಲಿಂದ ಹೋಗೋದಕ್ಕೂ ಕೂಡ ಸಾಕಷ್ಟು ತೊಂದರೆವನ್ನ ಕೊಡ್ತೀವಿ ಅನ್ನೋಂತ ಬ್ಲಾಕ್ ಮೇಲ್ ಅನ್ನು ಸಹ ಮಾಡ್ತಾನೆ. ಈ ಹಿಂದೆ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ಆದ್ರೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಈತನ ವಿರುದ್ಧ ಸಿಕ್ಕಿರಲಿಲ್ಲ. ಅಂದ್ರೆ ಯಾವ ಬಾಲಕಿಯು ಕೂಡ ತನ್ನ ಪೋಷಕರಿಗೆ ತಿಳಿಸಿ ಅಥವಾ ದೂರು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರಲಿಲ್ಲ. ಆದ್ರೆ ಈ ಬಾಲಕಿ ಫೆಬ್ರವರಿ 9ನೇ ತಾರೀಕು ಈ ಘಟನೆ ನಡೀತದೆ. ಆ ತಂಗಿ ಕೂಡ ಪ್ರತ್ಯಕ್ಷದರ್ಶಿ ಆಗಿರುವಂತ ಹಿನ್ನೆಲೆಯಲ್ಲಿ ಮೊಬೈಲ್ ಅನ್ನು ಸಹ ಹುಡುಕಾಡ್ತಾರೆ. ಅಂದ್ರೆ ಈಗ 9ನೇ ತಾರೀಕು ಘಟನೆ ನಡೆದ್ರೆ ಆತನ ಪೋಷಕರಿಗೆ ತಿಳಿಸೋದು ಸಾಕಷ್ಟು ಸಮಯವನ್ನು ಪರದಾಡ್ತಾರೆ. ಅಂದ್ರೆ ಇಷ್ಟು ದಿನಗಳ ಕಾಲ ಅವರ ಪೋಷಕರಿಗೆ ಫೋನ್ ಕೂಡ ಸಿಕ್ಕಿರೋದಿಲ್ಲ. ಹಾಗಾಗಿ ತಂಗಿ ಅಪ್ರಾಪ್ತಿಯ ತಂಗಿ ಕೂಡ ಇರ್ತಾಳೆ. ಅವಳು ಅಲ್ಲೇ ಸ್ಥಳೀಯರ ಮೊಬೈಲ್ ನ ಇಸ್ಕೊಂಡು ಪೋಷಕರಿಗೆ ಮಾಹಿತಿ ನೀಡ್ತಾರೆ. ಆ ಪೋಷಕರು ಮಕ್ಕಳ ಮೇಲೆ ಆದಂತ ದೌರ್ಜನ್ಯವನ್ನ ಅರ್ತ್ಕೊಂಡು ನಿನ್ನೆ ಬಂದು ದೇವನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನು ಸಹ ನೀಡ್ತಾರೆ. ಅಂದ್ರೆ ಈ ಪ್ರಕರಣಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ಈ ಹಿಂದೆ ಕೂಡ ಕೆಲವು ಘಟನೆಗಳು ಆಗಿದ್ವಾ ಅಥವಾ ಆಗಿದ್ದು ಕೂಡ ಈ ಪ್ರಕರಣವನ್ನ ಮುಚ್ಚಿಟ್ರ ಅನ್ನೋಂತ ಅನುಮಾನಗಳು ಕೂಡ ಈಗ ಕಾಣ್ ಬರ್ತಾ ಇರುವಂತದ್ದು. ಪ್ರಾಂಶುಪಾಲ ಕೂಡ ಅಲ್ಲೇ ಆವರಣದಲ್ಲಿ ಇರೋದ್ರಿಂದ ಆತ ಕೂಡ ಅಲ್ಲಿ ಒಂದು ರೂಮ್ ಮಾಡ್ಕೊಂಡಿರೋದ್ರಿಂದ ಮಕ್ಕಳನ್ನ ಅಂದ್ರೆ ಅಲ್ಲಿ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಬ್ಲಾಕ್ ಮೇಲ್ ಮಾಡಿ ಅವರ ಬಾಯಿ ಮುಚ್ಚುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದ. ಸದ್ಯದ ಮಾಹಿತಿ ಪ್ರಕಾರ ಹೆಣ್ಮಕ್ಳ ಹಾಸ್ಟೆಲ್ ಇದೆ, ಹಾಸ್ಟೆಲ್ ನಡೆಸೋದಕ್ಕೂ ಕೂಡ ಅನುಮತಿ ಇಲ್ಲ ಅನ್ನೋಂತ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಎಲ್ಲವೂ ಕೂಡ ಪೊಲೀಸ್ ತನಿಖೆ ನಂತರವೇ ಹೊರಬೀಳ್ಬೇಕಾಗಿರುವಂತದ್ದು. ಅರುಣ್, ಓಕೆ ಮನು, ಈ ವಸತಿ ಶಾಲೆ ಆರಂಭ ಆಗಿದ್ದು ಯಾವಾಗಿನಿಂದ? ಆಮೇಲೆ ಸದ್ಯಕ್ಕೆ ಪ್ರೆಸೆಂಟ್ ಎಷ್ಟು ಜನ ವಿದ್ಯಾರ್ಥಿನಿಯರು ಇಲ್ಲಿ ಓದ್ತಾ ಇದ್ದಾರೆ? ಯಾಕಂದ್ರೆ ಇಂಥ ಅನುಮಾನ ಕಾಡ್ತಾ ಇದೆ. ಇವರ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ತಾ ಇದ್ರೆ, ಇವರ ಹಿನ್ನೆಲೆಯನ್ನ ನೋಡ್ತಾ ಇದ್ರೆ ಈ ಹಿಂದೆ ಕೂಡ ಅನೇಕ ಹೆಣ್ಮಕ್ಳ ಮೇಲೆ ಇದೇ ರೀತಿಯಾದಂಥ ದೌರ್ಜನ್ಯ ಆಗಿರಲಬಹುದಲ್ವಾ? ಈಗ 576ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 350ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರೇ ಇರುವಂತದ್ದು. ಹಾಗಾಗಿ
ಹಾಸ್ಟೆಲ್ ಕೂಡ ಏನು ವಿದ್ಯಾರ್ಥಿನಿಯರೇ ಹೆಚ್ಚು ಸಂಖ್ಯೆಯಲ್ಲಿ ಇರೋದ್ರಿಂದ ಈ ಪ್ರಕರಣಗಳು ಕೂಡ ಸಾಕಷ್ಟು ಹಿಂದೆ ಕೂಡ ಆಗಿರಬಹುದು ಅನ್ನೋಂತ ಅನುಮಾನಗಳು ಕೂಡ ಇರುವಂತದ್ದು. ಅಲ್ಲದೆ ಪ್ರಮುಖವಾಗಿ ಈ ಪ್ರಾಂಶುಪಾಲ ಏನಿದಾನೆ ಈತನ ವಿರುದ್ಧ ಸಾಕಷ್ಟು ಆರೋಪಗಳು ಈ ಹಿಂದೆಯೂ ಕೂಡ ಕೇಳಿ ಬರ್ತಿತ್ತು. ಆದ್ರೆ ಯಾರು ಕೂಡ ದೂರನ್ನ ಕೊಡೋದಕ್ಕೆ ಆಗಲಿ ಅಥವಾ ತನ್ನ ಪೋಷಕರಿಗೆ ತಿಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿರಲಿಲ್ಲ. ಅಂದ್ರೆ ಸುಮ್ನೆ ಆ ಊಹಾಪೋಹಗಳನ್ನೇ ಕಾಲ ಕಳಿತಿದ್ರು. ಆದ್ರೆ ಈತ ಬ್ಲಾಕ್ ಮೇಲ್ ಮಾಡಿ ಎಲ್ಲರನ್ನ ಬಾಯಿ ಮುಚ್ಚುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದ. ಹಾಗಾಗಿ ಈ ಹಿಂದೆ ಕೂಡ ಕೃತ್ಯ ನಡೆದಿದ್ದು ಅನ್ನೋಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇರೋಂಥದ್ದು. ಅಂದ್ರೆ ಸ್ಥಳದಲ್ಲೇ ಬೀಡು ಬಿಟ್ಟು ವಿದ್ಯಾರ್ಥಿನಿಯರನ್ನ ಇನ್ನು ಒಬ್ಬೊಬ್ಬರಾಗಿ ಏನು ತನಿಖೆಯನ್ನು ಸಹ ಮಾಡ್ತಾ ಇರೋಂಥದ್ದು. ಈ ಹಿಂದೆ ಏನಾದ್ರು ಘಟನೆ ನಡೆದಿದೆ ಆ ಘಟನೆಗಳ ಮಾಹಿತಿಯನ್ನು ಸಹ ಈಗ ಕಲೆ ಆಗ್ತಿರೋಂಥದ್ದು. ಪ್ರಮುಖವಾಗಿ ವಿದ್ಯಾರ್ಥಿನಿಯರೇ ಹೆಚ್ಚಿರುವಂತ ಸಂಖ್ಯೆಯಲ್ಲಿ ಈ ಶಾಲೆ ಆಗಿರೋದ್ರಿಂದ ವಿದ್ಯಾರ್ಥಿನಿಯರನ್ನ ಈ ರೀತಿ ದುಷ್ಕೃತ್ಯಕ್ಕೆ ಬಳಸ್ಕೊಂಡು ಅವರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವಂತದ್ದು ವಿಪರ್ಯಾಸ. ಅರುಣ್, ಓಕೆ, ಈಗ ಓರ್ವ ವಿದ್ಯಾರ್ಥಿನಿ ವಿಚಾರ ಗೊತ್ತಾಗಿದೆ. ಈಗ ಪ್ರೆಸೆಂಟ್ ಇರುವಂತ ಬೇರೆ ಬೇರೆ ವಿದ್ಯಾರ್ಥಿನಿಯರು ಕೂಡ ಯಾರಾದ್ರೂ ಈ ಬಗ್ಗೆ ಏನಾದ್ರೂ ಮಾಹಿತಿಯನ್ನು ಕೊಟ್ಟಿದ್ದಾರಂತ, ನಮಗೂ ಕೂಡ ಈ ರೀತಿಯಾಗಿ ಕಿರುಕುಳ ಆಗಿದೆ ಅನ್ನುವಂತ ರೀತಿಯಲ್ಲಿ? ಅರುಣ್, ಈಗ ಸದ್ಯ 2-3 ತಂಡಗಳಲ್ಲಿ ಏನು ಪೊಲೀಸರು ತನಿಖೆಯನ್ನು ಸಹ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಏನು ಅವರು ಕೂಡ ಭೇಟಿ ನೀಡಿ ಒಂದು ತಂಡವಾಗಿ ಅವರು ಕೂಡ ಮಕ್ಕಳನ್ನ ವಿಚಾರಣೆಯನ್ನು ಸಹ ಮಾಡ್ತಾ ಇರುವಂತದ್ದು. ಅಲ್ಲದೆ ದೇವನಹಳ್ಳಿ ಪೊಲೀಸರು ಕೂಡ ಮತ್ತೊಂದು ತಂಡವನ್ನ ರಚನೆ ಮಾಡ್ಕೊಂಡು ಅಲ್ಲಿನ ವಿದ್ಯಾರ್ಥಿಗಳನ್ನ ಏನು ಅವರೇ ಖುದ್ದು ವಿಚಾರಣೆಯನ್ನು ಸಹ ಮಾಡ್ತಾ ಇರುವಂತದ್ದು. ಅಂದ್ರೆ ಇಂದಿನ ಪ್ರಕರಣಗಳಲ್ಲಿ ಏನಾದ್ರೂ ಈತ ಭಾಗಿಯಾಗಿದ್ದ ಅಥವಾ ಏನೋ ಲೈಂಗಿಕ ದೌರ್ಜನ್ಯ ಎಸಗಿದ್ನ ಅನ್ನುವಂತ ಮಾಹಿತಿಯನ್ನು ಸಹ ಈಗ ಕಲೆ ಆಗ್ತಿರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಈಗ ಸಾಕಷ್ಟು ತನಿಖೆಯನ್ನು ಸಹ ಮಾಡ್ತಾ ಇರುವಂತದ್ದು. ಅಲ್ಲದೆ ಏನು ಇನ್ಸ್ಪೆಕ್ಟರ್ ಕೂಡ ಖುದ್ದು ವಿಚಾರಣೆ ಮಾಡ್ತಿರೋದ್ರಿಂದ ಈ ಹಿಂದೆ ಘಟನೆ ಏನಾದ್ರು ನಡೆದಿದೆ ಅದರ ವಿರುದ್ಧ ಕೂಡ ಏನೋ ಪ್ರಕರಣವನ್ನ ದಾಚಿಕೊಳ್ಳೋಕೆ ಮುಂದಾಗ್ತಿರುವಂತದ್ದು. ಸದ್ಯ ಈಗ ಇಬ್ಬರನ್ನು ಆರೋಪಿಗಳನ್ನು ಸಹ ವಶಕ್ಕೆ ಪಡೆದುಕೊಂಡು ಇನ್ನೊಂದು ಸಹ ಒಂದು ತಂಡ ಎಂಕ್ವೈರಿ ಮಾಡ್ತಿರುವಂತದ್ದು. ಅಂದ್ರೆ ಇಲ್ಲಿಂದ ಏನಾದ್ರು ಯಾವ ರೀತಿ ಘಟನೆ ಮಾಡ್ತಿದ್ರು, ಈ ಹಿಂದೆ ಕೂಡ ಯಾವ್ದಾದ್ರು ಮಕ್ಕಳ ಮೇಲೆ ಅಟೆಂಪ್ಟ್ ಮಾಡಿದ್ರು ಅನ್ನೋಂತ ಮಾಹಿತಿಯನ್ನು ಸಹ ಕಲೆ ಆಗ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಹೆಂಡತಿ ಇರಲ್ಲ, ಹೆಂಡತಿಗೆ ಈತನ ಕೃತ್ಯದ ಸಂಪೂರ್ಣ ಮಾಹಿತಿ ಇತ್ತ ಅಥವಾ ಈ ಒಂದು ಪ್ರಕರಣದಲ್ಲಿ ಮಾತ್ರ ಈಕೆ ಭಾಗಿಯಾಗಿದ್ದಿಲ್ಲ ಅಂತ ಮಾಹಿತಿಯನ್ನು ಸಹ ಈಗ ಕಲೆ ಆಗ್ತಿರುವಂತದ್ದು. ಒಟ್ಟಾರೆ ಏನು ಪೊಲೀಸ್ ತನಿಖೆ ನಂತರವೇ ಈ ಪ್ರಕರಣ ಸಾಕಷ್ಟು ಬಯಲಿಗೆ ಬರಬೇಕಾಗಿರುವಂತದ್ದು. ಅರುಣ್,